ओम शांति। आज का विषय है समझदारी। ಇವತ್ತಿನ ವಿಷಯ ಆಗಿದೆ बुद्धिवंतिके। अधिकांश व्यक्ति स्वयं को नहीं समझते हैं। उनमें इतना धैर्यता नहीं होता कि वे स्वयं को या दूसरों को समझे। ಅಂದರೆ ತುಂಬ ಜನ ಮನುಷ್ಯ ಆತ್ಮರು ತನಗೆ ತಾನೇ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಅವರಲ್ಲಿ ಅಷ್ಟೊಂದು ಧೈರ್ಯತೆ ಇರೋದೇ ಇಲ್ಲ. ಅವರು ತನಗೆ ಮತ್ತು ಅನ್ಯರಿಗೆ ಅರ್ಥ ಮಾಡ್ಕೋಬಹುದು ಅಂತ. हमें उनके लिए समय देना होगा. हम बहुत अधीर हो जाते. ನಾವು ಅವ್ರಿಗೋಸ್ಕರ ಅಂದರೆ ತನಗೋಸ್ಕರ ಅನ್ಯರಿಗೋಸ್ಕರ ಟೈಮ್ ಕೊಡಬೇಕಾಗುತ್ತೆ. ನಾವು ಆ ವಿಷಯಕ್ಕೆ ತುಂಬ ಅಧೀರ್ ಆಗ್ಬಿಡ್ತೀವಿ, ಅಂದರೆ ಧೈರ್ಯತೆ ಕಳ್ಕೊಂಡ್ಬಿಡ್ತೀವಿ, ಅಷ್ಟು ಪೇಷನ್ಸ್ ಇಟ್ಕೊಳ್ಳೋದಿಲ್ಲ. क्योंकि हम आमतौर पर समय निकालने के लिए उत्सुक नहीं होते हैं, अर्थात गलत फहमी जारी रहती है. ಏಕೆಂದರೆ ನಾವು ನಾರ್ಮಲಿ ನಮಗೋಸ್ಕರ ಅನ್ಯರಿಗೋಸ್ಕರ ಸಮಯ ತೆಗೆದುಕೊಳ್ಳೋದಿಲ್ಲ. ಅಷ್ಟು ನಮಗೆ ಕುತೂಹಲ ಇರೋದಿಲ್ಲ. ಅನ್ಯರಿಗೆ ನಾವು ಅರ್ಥ ಮಾಡ್ಕೊಳ್ಳೋಣ, ಅವ್ರ ಭಾವನೆ ಅರ್ಥ ಮಾಡ್ಕೊಳ್ಳೋಣ ಅಂತ ಅಷ್ಟು ಕುತೂಹಲ ನಮ್ಗೆ ಇರೋದಿಲ್ಲ. ಇದರಿಂದ ಏನಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅವ್ರ ಬಗ್ಗೆ ಸಂಶಯದ ಭಾವನೆ ನಮ್ಮ ಜೀವನದಲ್ಲಿ ಉದ್ಭವ ಸ್ಟಾರ್ಟ್ ಆಗ್ತೈತೆ. हम शांति से दूसरे लोगों की बातें सुनने तथा उन्हें समझने के लिए समय नहीं लगाते. ನಾವು ಶಾಂತಿಪೂರ್ವಕವಾಗಿ ಅನ್ಯರ ವಿಷಯಗಳು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕೇಳೋಕ್ಕೋಸ್ಕರ ಸಮಯ ಕೊಡೋದಿಲ್ಲ. ಕೇಳೋದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಸಮಯ ಕೊಡೋದಿಲ್ಲ, ಅಷ್ಟು ಸಮಯ ಅವಕಾಶ ಕಾಲಾವಕಾಶ ಕೊಡೋಲ್ಲ. फिर हम उनके बारे में बातें बनाते हैं क्योंकि हम उन्हें समझने के लिए समय ही नहीं लगाया ना. ಮತ್ತೆ ನಾವು ಅವ್ರಿಗೋಸ್ಕರ ಏನು ಮಾಡ್ತೀವಿ, ಬೇರೆ ಬೇರೆ ಮಾತುಗಳು ಸೇರಿಸ್ತೀವಿ. ಅಂದರೆ ಹೇಳ್ತಾರಲ್ಲ, ಯಾವುದಾದ್ರೂ ಒಂದು ಐಟಮ್ಗೆ ಅಂದರೆ ಯಾವುದಾದ್ರೂ ಒಂದು ವಸ್ತುಗೆ, ತಿನ್ನೋ ವಸ್ತುಗೆ ಉಪ್ಪು ಖಾರ ಸೇರಿಸೋ ಥರ ಮಾತಿಗೂ ಏನು ಮಾಡ್ತೀವಿ, ಉಪ್ಪು ಖಾರ ಸೇರಿಸ್ತೀರಿ. ಅಂದರೆ ನಾರ್ಮಲ್ ವಿಷಯಕ್ಕೆ ಏನು ಮಾಡ್ತೀವಿ, ದೊಡ್ಡದಾಗಿ ಮಾಡ್ತೀವಿ, ಮಾತು ಮೇಲೆ ಮಾತು ಸೇರಿಸ್ತೀವಿ, ಉದ್ದ ಮಾಡ್ಕೊತೀರಿ. ಅಂದರೆ ಹೇಳ್ತಾರಲ್ಲ, ಸಾಸಿವೆ ಕಾಲಿಗೆ ಬೆಟ್ಟ ಮಾಡ್ಕೊತೀರಿ. ಯಾಕೆಂದರೆ ನಾವು ಅವರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಸಮಯನೇ ಕೊಡೋದಿಲ್ವಲ್ಲ. ಸಮಯ ಕೊಡೋಕ್ಕೆ ನಾವು ಅಷ್ಟು ಮನೋಭಾವನೆ ಇಟ್ಕೊಳ್ಳಲ್ವಲ್ಲ. ಆ ಕಾರಣದಿಂದ ಏನಾಗ್ತೈತೆ, ಮತಭೇದಗಳೇ ಸ್ಟಾರ್ಟ್ ಆಗ್ತೈತೆ, ಜಗಳಕ್ಕೆ ಕಾರಣ ಆಗ್ತೈತೆ, ವಾತಾವರಣಕ್ಕೆ ಇರುತ್ತೆ, ಮನಸ್ತಾಪಗಳು ಸ್ಟಾರ್ಟ್ ಆಗುತ್ತೆ, ಮನಸ್ಸಿನ ವ್ಯರ್ಥ ಸಂಕಲ್ಪ, ಆಲೋಚನೆಗಳು, ನೆಗೆಟಿವ್ ಸಂಕಲ್ಪ, ನೆಗೆಟಿವ್ ಥಾಟ್, ವ್ಯರ್ಥ ಥಾಟ್ಗಳೆಲ್ಲ ಹೆಚ್ಚುತ್ತೈತೆ. ಇದರಿಂದ ಏನಾಗುತ್ತೆ, ನಮ್ಮ ಮನಸ್ಸಿನ ವಾತಾವರಣ ಜೊತೆಯಲ್ಲಿ ಸುತ್ತಲೂ ವಾತಾವರಣ, ಸಂಬಂಧ ವಾತಾವರಣ ಎಲ್ಲ ಕೆಡ್ತೈತೆ. ಅದಕ್ಕೋಸ್ಕರ ಇದು ಬುದ್ಧಿವಂತಿಕೆ ಅಲ್ಲ. ನಾವು ಅನ್ಯರಿಗೆ ಮತ್ತು ನಮಗೋಸ್ಕರ ನಾವು ಟೈಮ್ ತೆಗೆದುಕೋಬೇಕು, ಟೈಮ್ ಕೊಡಬೇಕು. ಇನ್ಮೇಲೆ ನಮಗೋಸ್ಕರ ಮತ್ತು ಅನ್ಯರಿಗೋಸ್ಕರ ಟೈಮ್ ಕೊಡೋಣ, ಇನ್ನೊಬ್ಬರಿಗೆ ಅರ್ಥ ಮಾಡ್ಕೊಳ್ಳೋಣ. ಓಂ ಶಾಂತಿ.